ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನ್ನಲ್ಲಿ ಅಳವಿ ಸೂಪ್ ಅಂತ ಮಾಡ್ತಾ ಇದ್ದೇವೆ. ಇದು ಹೆಲ್ದಿ ಆದಂಥ ರೆಸಿಪಿ. ಇದು ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಈ ಟೈಪ್ ಮಾಡಿ ಕುಡಿಸಿರಿ. ಭಾಳ ಟೇಸ್ಟಾಗಿ ಇರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಸ್ಟೀಲ್ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ವಾಟೆ ಅಳವಿ ತೊಗೊಂಡಿದ್ದೇನೆ. ಇದನ್ನು ಸ್ವಚ್ಛಗೊಳಿಸಿ ಇದನ್ನು ಆ ಪಾತ್ರೆಗೆ ಹಾಕಿರಿ. ಆನಂತರ ವಾಟೆ ತೊಗೊಂಡಿದ್ದೆ ಆ ಅಳತೆಲೇ 2 ವಾಟೆ ನೀರನ್ನು ಹಾಕಬೇಕು. ಇದನ್ನು ಒಂದು ನೈಟ್ ನೆನೆಯಲಿಕ್ಕೆ ಇಡಿರಿ. ಮುಚ್ಚಳನ್ನು ಮುಚ್ಚಿ ಇಡಿರಿ. ಈ ಅಳವಿ ನೋಡ್ರಿ ನೆನೆದಿದ್ದು ಒಂದು ನೈಟ್ ಎಲ್ಲ ನೆನೆಯಲಿಕ್ಕೆ ಇಟ್ಟಿದ್ದೆ ನಾ. ಇದನ್ನು ಈ ಟೇಪ್ ಎಲ್ಲ ಚೆನ್ನಾಗಿ ನೆನೆದು ಬಂದಿದೆ. ಬರೀ ಇದನ್ನು ಮಾಡೋಣ. ನಾನು ಮತ್ತೊಂದು ಪಾತ್ರೆಯನ್ನು ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ ದೊಡ್ಡ ಗ್ಲಾಸ್ಲಿಂದ 2 ಗ್ಲಾಸ್ ನೀರನ್ನು ಹಾಕುತ್ತಾ ಇದ್ದೇನೆ. ಅದಕ್ಕೆ ಇದು ನೀರು ಸ್ವಲ್ಪ ಬಿಸಿ ಆಗಬೇಕು. ಆಗೋ ತನಕ ನಾವು ಬಿಸಿ ಮಾಡೋಣ. ಬಿಸಿ ಆದ ನಂತರ ನೆನೆಯಲಿಟ್ಟಂಥ ಅಳವಿಯನ್ನು ಅದಕ್ಕೆ ಹಾಕಿರಿ. ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಎಲ್ಲವನ್ನು. ಈ ಟೇಪ್ ಎಲ್ಲ ಚೆನ್ನಾಗಿ ಹೊಳಸಾಡಿಕೊಳ್ಳಿ. ಆನಂತರ ಅದಕ್ಕೆ ನಾವು ಟೇಸ್ಟ್ ತಕ್ಕಷ್ಟು ಬೆಲ್ಲವನ್ನು ಹಾಕಬೇಕು. ನಿಮಗೆ ಬೆಲ್ಲ ಕಡಿಮೆ ಬೇಕಂದ್ರೆ ಬೆಲ್ಲ ಕಡಿಮೆ ಹಾಕಿರಿ. ನಮಗೆ ಇಷ್ಟು ನಾ ಹಾಕ್ತಾಯಿದ್ದೀನಿ ಬೆಲ್ಲವನ್ನು. ಮುಚ್ಚಳವನ್ನು ಮುಚ್ಚಿ 15 ನಿಮಿಷ ಕುದಿಸಿರಿ. ಇದು ಅಳವಿ ರೀ. ಇದನ್ನು ಬಾಣಂತಿಯರಿಗೆ ಡೆಲಿವರಿ ಆದಾಗ ಈ ಟೇಪ್ ಮಾಡಿ ಕುಡಿಸಿರಿ. ದಿನಾನು ಭಾಳ ಹೆಲ್ದಿ ಅಳವಿ ರೀ ಇದು. ಇದು ಮಕ್ಕಳಿಗೆ ಸುತಾನು ಕುಡಿಸಿರಿ. ಮಕ್ಕಳಿಗೆ ವೀಕ್ನೆಸ್ ಇದ್ದಾರೆ ಈ ಟೇಪ್ ಕುಡಿಸಿರಿ ಮಕ್ಕಳಿಗೆ ಚೆನ್ನಾಗಿ. ಆನಂತರ ನಾ ಇದಕ್ಕೆ ತುಪ್ಪ ಅರ್ಧ ಸ್ಪೂನ್ ತುಪ್ಪವನ್ನು ಹಾಕುತ್ತಾ ಇದ್ದೇನೆ ರೀ. ಅದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ಹೊಳಸಾಡಿಕೊಳ್ಳಿರಿ. ನಮ್ಮ ಅಳವಿ ಈ ಟೇಪ್ ಕುದ್ದಿದೆ ನೋಡಿರಿ. ಇದೆಲ್ಲ ಚೆನ್ನಾಗಿ ಕುದ್ದಿದೆ ರೀ. ನಾ ಗ್ಯಾಸನ್ನು ಬಂದ್ ಮಾಡ್ತಾ ಇದ್ದೇವೆ ರೀ. ನೋಡಿರಿ ಈ ಟೇಪ್ ಅಳವಿ ಕುದ್ದಿದೆ. ಅಳವಿ ಸೂಪ್ ರೆಡಿಯಾಗಿದೆ ನಮ್ಮದು. ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.